ಇಲ್ಲೆಲ್ಲ ಸಣ್ಣ ಸಣ್ಣ ಕಲ್ಲುಗಳಿದ್ದಾವೆ ನೋಡಿ. ಇದೇ ಮೂಲ ದೇವರು. ಈ ಗುಟ್ಟೆಗೆ ಹತ್ರದಲ್ಲೇ ಜವರ್ನಾಯ್ಕನಪಾಳ್ಯ ಅಂತ ಒಂದು ಊರೈತೆ. ಇಲ್ಲಿ ವರ್ಷಕ್ಕೊಮ್ಮೆ ಈ ಥರ ಪೂಜೆ ನಡೆಯುತ್ತೆ. ಇದಕ್ಕೆ ಅಲ್ವಾ ತಾಯಿನ ದೇವರು ಅನ್ನೋದು. ಅಷ್ಟರಲ್ಲಿ ಇಲ್ಲಿ ನಮ್ಮ ಶ್ರೀಮತಿಯವ್ರ ಮಾವ ಸಿಕ್ಕಿದ್ರು. ನಮ್ಮ ಜಾಣೆ ಮಗಳಿಗೆ ತುಂಬ ಕುತೂಹಲ, ಕ್ಯೂರಿಯಾಸಿಟಿ ಇದೆ. ಓಪನ್ ಮಾಡಿ ನೋಡ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ಮಧ್ಯಾಹ್ನ ನಾನು, ನಮ್ಮ ಶ್ರೀಮತಿಯವರು ಮತ್ತು ನಮ್ಮ ಜೊತೆ ಲಕ್ಕಜ್ಜಿ ಬಂದಿದ್ದಾರೆ. ನಾವಿಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಲಕ್ಕಜ್ಜಿ ಅಂದರೆ ನಮ್ಮ ಅತ್ತೆ, ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ಅಕ್ಕ. ನಾವು ಮೊದಲೆಲ್ಲ ಅತ್ತೆ ಲಕ್ಕತ್ತೆ ಅಂತಲೇ ಕರಿತಿದ್ದಿದ್ದು. ಆದರೆ ನಮ್ಮ ಜಾಣೆ ಮಗಳು ಹುಟ್ಟಿದ ಮೇಲೆ ಅವಳು ಅಜ್ಜಿ ಲಕ್ಕಜ್ಜಿ ಅಂತ ಕರೆಯೋಕ್ಕೆ ಶುರು ಮಾಡಿದ್ಲು. ಆಗಲಿಂದ ನಮ್ಮ ಬಾಯಲ್ಲೂ ಸಹ ಲಕ್ಕಜ್ಜಿ ಅನ್ನೋದೇ ರೂಢಿ ಆಗೋಯ್ತು. ಎಲ್ಲರ ಮನೇಲೂ ಹೀಗೆ ಅಲ್ವಾ? ಅಪ್ಪ ಅಮ್ಮ ಅತ್ತೆ ಮಾವ ಇವ್ರನ್ನೆಲ್ಲ ಮಕ್ಕಳು ಹುಟ್ಟಿದ ಮೇಲೇ ಅಜ್ಜಿ ತಾತ ಮಾಡಿಬಿಡೋದು. ನಾವೀಗ ಬಂದಿರೋ ದೇವಸ್ಥಾನದ ಹೆಸರು ಗುಟ್ಟೆ ಲಕ್ಕಮ್ಮ ಅಂತ. ಇಲ್ಲೆಲ್ಲ ಸಣ್ಣ ಸಣ್ಣ ಕಲ್ಲುಗಳಿದ್ದಾವೆ ನೋಡಿ. ಇದೇ ಮೂಲ ದೇವರು. ಇನ್ನೊಂದು ಕಡೆ ಹೂವಿಂದ ಅಲಂಕಾರ ಮಾಡೋರು ನೋಡಿ. ಇದು ಮೆರವಣಿಗೆ ದೇವರು. ಇದು ನಮ್ಮೂರು ಹನುಮಂತರಾಯನ ಗುಡಿನಲ್ಲಿರುತ್ತೆ. ಈ ಟೈಮಲ್ಲಿ ಇದನ್ನು ತಲೆ ಮೇಲೆ ಹೊತ್ಕೊಂಡು ಇಲ್ಲಿಗೆ ತೊಗೊಂಡು ಬರ್ತಾರೆ. ಈ ದೇವಸ್ಥಾನಕ್ಕೆ ಯಾವುದೇ ಗುಡಿ ಏನು ಕಟ್ಟಿಲ್ಲ. ಇದು ಕಲ್ಲು ಬಂಡೆಗಳ ಮಧ್ಯೆ ಇರುವಂಥದ್ದು. ಈ ದೇವರು ಒಂದು ಸಣ್ಣ ಗುಡ್ಡದಲ್ಲಿರೋದು. ಅದಕ್ಕೆ ಈ ದೇವ್ರಿಗೆ ಗುಟ್ಟೆ ಲಕ್ಕಮ್ಮ ಅಂತ ಹೆಸರು. ಇಲ್ಲಿ ಬ್ಲೂ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ, ಇವರು ನಮ್ಮ ಚಿಕ್ಕಪ್ಪ, ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ತಮ್ಮ. ಈ ನಮ್ಮ ಚಿಕ್ಕಪ್ಪನೇ ಊರಲ್ಲಿರೋ ಹನುಮಂತರಾಯನ ಗುಡಿಯಿಂದ ಈ ದೇವ್ರನ್ನ ಇಲ್ಲಿವರೆಗೂ ಹೊತ್ಕೊಂಡು ಬರೋದು. ಇಲ್ಲಿ ಈ ಗುಟ್ಟೆ ಪಕ್ಕದಲ್ಲೇ ಅಡುಗೆ ಮಾಡ್ತಿದ್ದಾರಂತೆ, ಒಂದು ಹುಣಸೆ ಮರದ ಕೆಳಗೆ. ಏನೇನು ಪ್ರಸಾದ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಇವರು ಭಟ್ರು ಶಿವಣ್ಣ ಅಂತ, ನಮ್ಮೂರವರೇ. ಹಳೆ ವಿಡಿಯೋದಲ್ಲೆಲ್ಲ ಇವ್ರನ್ನ ನೋಡಿರ್ತೀರ ನೀವು. ಜೊತೆಗೆ ಒಂದಿಬ್ಬರು ಹೆಲ್ಪ್ ಮಾಡ್ತಿದ್ದಾರೆ. ನೀರಿನ ವ್ಯವಸ್ಥೆಗೆ ಅಂತ ಒಂದು ಟ್ಯಾಂಕರ್ ಸಹ ತಂದು ನಿಲ್ಲಿಸಿದ್ದಾರೆ. ಪ್ರಸಾದಕ್ಕೆ ಟೊಮೊಟೊ ಬಾತು ಮತ್ತು ಸಿಪೊಂಗಲ್ ಮಾಡ್ತವ್ರೆ. ಇನ್ನೊಂದು ವಿಷಯ ಏನಂದರೆ, ಈ ವರ್ಷವೇ ಈ ಥರ ಸ್ಟವ್ವು, ಗ್ಯಾಸ್ ಸಿಲಿಂಡ್ರು ಎಲ್ಲ ಇಟ್ಕೊಂಡು ಅಡುಗೆ ಮಾಡ್ತಿರೋದು. ಮುಂಚೆ ಎಲ್ಲ ಇಲ್ಲಿ ಸಿಗೋ ಕಲ್ಲು ಸೌದೆಗಳನ್ನ ಬಳಸ್ಕೊಂಡು ಒಲೆ ಉರಿಸಿ ಅಡುಗೆ ಮಾಡ್ತಿದ್ರು. ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದಿರೋ ಹೆಂಗಸ್ರೇ ತರಕಾರಿ ಹಚ್ಚೋದು, ಒಲೆ ಉರಿಸೋದು, ಈ ಥರ ಎಲ್ಲ ಸೇರಿಬಿಟ್ಟು ಹೆಂಗಸ್ರೇ ಸೇರಿ ಅಡುಗೆ ಮಾಡ್ತಿದ್ರು. ಆಗ ಅನ್ನ ಸಾರು ಪಾಯಸ ಎಲ್ಲ ಮಾಡ್ತಿದ್ರು. ಆಗ ಮಾಡ್ತಿದ್ರಲ್ಲ ಆ ಸಾಂಬಾರಂತೂ ತುಂಬಾ ರುಚಿ ಇರೋದು. ನೀವೀಗ ನೋಡ್ತಿದ್ದೀರಲ್ಲ, ಇದು ತಿಮ್ಮರಾಜಮ್ಮನ ಗುಡಿ ಅಂತ. ಈ ಗುಟ್ಟೆ ಲಕ್ಕಮ್ಮ ಆಯ್ತಲ್ಲ, ಈ ಗುಟ್ಟೆಗೆ ಹತ್ರದಲ್ಲೇ ಜವರ್ನಾಯ್ಕನಪಾಳ್ಯ ಅಂತ ಒಂದು ಊರೈತೆ. ಆ ಊರಿನ ಗ್ರಾಮ ದೇವತೆ ಈ ತಿಮ್ಮರಾಜಮ್ಮ ತಾಯಿ. ಈ ದೇವತೆನ ಈಗ ಮೆರವಣಿಗೆ ಹೊರಡಿಸ್ಕೊಂಡು ಗುಟ್ಟೆ ಲಕ್ಕಮ್ಮನ ಗುಡಿ ಹತ್ರ ಕರ್ಕೊಂಡು ಹೊರಟಿದ್ದಾರೆ. ಇದೇ ಮೊದಲನೇ ಸಲ ಈ ತಿಮ್ಮರಾಜಮ್ಮ ತಾಯಿನ ಗುಟ್ಟೆ ಲಕ್ಕಮ್ಮನ ಗುಡಿ ಹತ್ರಕ್ಕೆ ಕರ್ಕೊಂಡು ಹೋಗ್ತಿರೋದು. ಅಂದರೆ ಮೊದಲು ಈ ದೇವತೆ ಬರೀ ಗುಡಿನಲ್ಲಿತ್ತು, ಉತ್ಸವ ಮೂರ್ತಿ ಇರಲಿಲ್ಲ. ಈ ವರ್ಷ ಈ ಊರವರೆಲ್ಲ ಸೇರಿ ಸ್ವಲ್ಪ ದುಡ್ಡು ಕಾಸು ಹಾಕ್ಕೊಂಡು ಈ ಮೆರವಣಿಗೆ ದೇವರು ಮತ್ತು ಅದಕ್ಕೆ ಒಡವೆಗಳನ್ನೆಲ್ಲ ಮಾಡಿಸಿದ್ದಾರೆ. ಆಮೇಲೆ ನಾನಿಲ್ಲಿ ಇನ್ನೊಂದು ಮಾತನ್ನು ನಿಮ್ಗೆ ಹೇಳಬೇಕು. ಈ ಸಮಾಜದಲ್ಲಿ ಆ ಜಾತಿ ಈ ಜಾತಿ ಅಂತ ಹಲವಾರು ಜಾತಿಗಳಿದ್ದಾವೆ. ಅದ್ರ ಬಗ್ಗೆ ಎಲ್ಲ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ಏನಲ್ಲ ನಾನು. ಆದರೆ ನಾನು ಹೇಳಬೇಕು ಅಂದ್ಕೊಂಡಿರೋ ವಿಷಯ ಏನಂದರೆ, ಈ ಜಾತಿ ಅನ್ನೋದು ಒಂದು ರೀತಿ ನಮ್ಮ ಕೈಯಲ್ಲಿರೋ ಬೆರಳುಗಳಿದ್ದಂಗೆ. ನಾವು ಊಟ ಮಾಡಬೇಕಾದ್ರೆ ಎಲ್ಲ ಬೆರಳುಗಳು ಒಂದೇ ಹತ್ರ ಸೇರ್ತಾವಲ್ವಾ? ಅದೇ ಥರ ಒಂದು ಧಾರ್ಮಿಕ ಕಾರ್ಯ ಅಥವಾ ದೇವರ ಕಾರ್ಯ ಮಾಡಬೇಕು ಅಂದರೆ ಹಲವಾರು ಜಾತಿಗಳು ಒಂದು ಕಡೆ ಸೇರಬೇಕು. ಒಬ್ಬರು ಅರೆವಾದ್ಯ ನುಡಿಸಿದ್ರೆ, ಒಬ್ಬರು ವಸ್ತ್ರ ಹಾಸ್ತಾರೆ, ಇನ್ನೊಬ್ಬರು ಪಂಜಿಟ್ಕೋತಾರೆ, ಮತ್ತೊಬ್ಬರು ದೇವ್ರನ್ನ ಹೊತ್ಕೋತಾರೆ, ಇನ್ನೊಬ್ಬರು ಆ ದೇವ್ರಿಗೆ ಪೂಜೆ ಮಾಡ್ತಾರೆ. ಇದೊಂದು ರೀತಿ ವೈವಿಧ್ಯತೆಯಲ್ಲಿ ಅನೇಕತೆ ಅಂತಾರಲ್ಲ, ಆ ಥರ. ಈ ದೇವರನ್ನು ಈಗ ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಗುಟ್ಟೆ ಹತ್ರ ಕರ್ಕೊಂಡು ಬರ್ತಾರೆ. ಆ ದೇವರು ಮೆರವಣಿಗೆ ಹೊರಡ್ತಿದ್ದಂಗೆ ನಾನು ಸೀದಾ ಗುಟ್ಟೆ ಹತ್ರ ಬಂದೆ. ಈಗ ಮಧ್ಯಾಹ್ನ ಬಿಸಿಲಿರೋದ್ರಿಂದ ಜನ ಇನ್ನೂ ಅಷ್ಟಾಗಿ ಯಾರೂ ಬಂದಿಲ್ಲ. ಈಗ ಇಲ್ಲಿ ಗುಟ್ಟೆ ಲಕ್ಕಮ್ಮಂಗೆ ಪೂಜೆ ಮಾಡ್ತಿದ್ದಾರೆ. ತಿಮ್ಮರಾಜಮ್ಮ ಬಂದಮೇಲೂ ಇನ್ನೊಂದು ಸಲ ಪೂಜೆ ಮಾಡ್ತಾರೆ. ಆದರೆ ಆ ದೇವರು ಬರೋದಕ್ಕೂ ಮುಂಚೆನೇ ಒಂದು ಸಲ ಪೂಜೆ ಮಾಡಬೇಕು. ಇದು ತಳಿಗೆ ಪೂಜೆ ಅಂತ. ತಳಿಗೆ ಅಂದರೆ ನೈವೇದ್ಯ ಇಟ್ಟು ಮಾಡೋ ಪೂಜೆ. ಪೂಜ್ಯರು ಅವ್ರದ್ದೇ, ಇಲ್ಲಿ ಪೂಜ್ಯರು ಅವರದ್ದೇ ಆದಂಥ ನೇಮ ನಿಷ್ಠೆ ಪದ್ಧತಿ ಪ್ರಕಾರ ತಳಿಗೆ ಬೇಯಿಸಿ ತಂದು ದೇವ್ರಿಗೆ ಎಡೆ ಇಟ್ಟು ಪೂಜೆ ಮಾಡ್ತಾರೆ. ನೋಡಿ, ಈಗ ಸಂಜೆ ಊರಿಗೆ ಹೋಗ್ಬಿಟ್ಟು ನಮ್ಮ ಜಾಣೆ ಮಗಳನ್ನು ಸಹ ನನ್ನ ಜೊತೆಲಿ ಕರ್ಕೊಂಡು ಬಂದಿದ್ದೀನಿ. ಸಂಜೆ ಟೈಮು ಸ್ಕೂಲ್ ವ್ಯಾನ್ ಬರುತ್ತಲ್ಲ, ಆಗ ಅಲ್ಲಿಂದ ಮನೆವರೆಗೂ ಇವಳನ್ನ ನಮ್ಮ ಜೊತೆಲಿ ಕರ್ಕೊಂಡು ಬರಬೇಕು. ಪ್ರತಿದಿನ ಈ ಕೆಲಸನ ನಮ್ಮ ಅಪ್ಪನೇ ಮಾಡ್ತಿದ್ರು. ಇವತ್ತು ನಾವು ದೇವಸ್ಥಾನದ ಹತ್ರ ಬಂದಿರೋದ್ರಿಂದ ಅವರು ಹೊಲ್ದ ಹತ್ರ ಹೋಗಿದ್ದಾರೆ. ಅದಕ್ಕೆ ನಾನೇ ಇವತ್ತು ವ್ಯಾನ್ ಹತ್ರ ಹೋಗಿ ಆಮೇಲೆ ಮನೆಗೆ ಕರ್ಕೊಂಡು ಹೋಗಿ ಅವಳಿಗೆ ಕೈಕಾಲು ಮುಖ ತೊಳಿಸಿ ರೆಡಿ ಮಾಡಿಸ್ಕೊಂಡು ಜೊತೆಲಿ ಕರ್ಕೊಂಡು ಬಂದಿದ್ದೀನಿ. ನಾವಿಲ್ಲಿಗೆ ಬರೋ ಅಷ್ಟರಲ್ಲಿ ತಿಮ್ಮರಾಜಮ್ಮ ತಾಯಿನೂ ಇಲ್ಲಿಗೆ ಕರ್ಕೊಂಡು ಬಂದಿದ್ದರು. ಹಾಗೆ ಪೂಜೆ ಸಹ ಶುರುವಾಗಿತ್ತು. ನಮ್ಮ ಕಡೆ ಪೂಜೆ ಟೈಮಲ್ಲಿ ಅರೆವಾದ್ಯ ನುಡಿಸ್ಲೇಬೇಕು. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ತೀರ್ಥ ಎಲ್ಲ ಕೊಟ್ಟರು. ಮಧ್ಯಾಹ್ನ ಬಿಸಿಲಲ್ಲಿ ಯಾರೂ ಇರಲಿಲ್ಲ, ಬಂದೇ ಇರಲಿಲ್ಲ. ನೋಡಿ, ಈಗ ಸಂಜೆ ಆಯ್ತಲ್ಲ, ಎಷ್ಟು ಜನ ಸೇರಿದ್ದಾರೆ ನೋಡ್ರಿ. ಇಲ್ಲಿರೋರೆಲ್ಲ ನಮ್ಮೂರವರೇ ಏನಲ್ಲ. ಇಲ್ಲಿ ಪಕ್ಕದಲ್ಲೇ ತಿಮ್ಮರಾಜಮ್ಮನ ಗುಡಿ ಐತಲ್ಲ, ಅಂದರೆ ಜವರ್ನಾಯ್ಕನಪಾಳ್ಯ ಅಂತ ಊರು ಹೇಳಿದ್ನಲ್ಲ, ಆ ಊರವರು ಸಹ ಸ್ವಲ್ಪ ಜನ ಬಂದಿದ್ದಾರೆ. ಈಗ ಇಲ್ಲಿ ವರ್ಷಕ್ಕೊಮ್ಮೆ ಈ ಥರ ಪೂಜೆ ನಡೆಯುತ್ತೆ. ಚಪ್ರ ತೋರಣ ಎಲ್ಲ ಕಟ್ಟಿ ಈ ರೀತಿ ಪೂಜೆ ಮಾಡಿ ಅನ್ನ ಸಂತರ್ಪಣೆ ಅಂದರೆ ಪ್ರಸಾದ ವಿನಿಯೋಗ ಮಾಡ್ತಾರೆ.
ನೀವು ಆವಾಗಲೇ ನೋಡಿದ್ರಲ್ಲ ಗುಟ್ಟೆ ಲಕ್ಕಮ್ಮ ಮೆರವಣಿಗೆ ದೇವರು ಅಂತ, ಅದೇ ನಮ್ಮೂರು ಹನುಮಂತರಾಯನ ಗುಡಿಯಿಂದ ಕರ್ಕೊಂಡು ಬರ್ತಾರೆ ಅಂತ. ಆ ದೇವ್ರನ್ನ ಕರ್ಕೊಂಡು ಬರ್ಬೇಕಾದ್ರೆ ಇಲ್ಲಿಗೆ ಅಲ್ಲಿ ಹಳ್ಳದ ಹತ್ರ ಹೋಗ್ಬಿಟ್ಟು ಜಲ್ದಿ ಅಂತ ಮಾಡ್ತಾರೆ, ಅಲ್ಲಿ ನೀರಲ್ಲೆಲ್ಲ ಏನೋ ಪೂಜೆ ಎಲ್ಲ ಮಾಡ್ತಾರೆ. ಅದೆಲ್ಲ ಮಾಡುವಾಗ ನಾನು ಕೆಲಸಗಳಿದ್ವು ಬರೋಕ್ಕಾಗಲಿಲ್ಲ, ಆದರೂ ವಿಡಿಯೋ ಮಾಡಿಲ್ಲ. ಅಂದರೆ ಜಲ್ದಿ ಎಲ್ಲ ಮಾಡಿಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದು ಪೂಜೆ ಮಾಡೋದು. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಪ್ರಸಾದ ಇಸ್ಕೊಳ್ಳೋದಕ್ಕೆ ಅಂತ ಹೋಗ್ತಿದ್ದಾರೆ. ಇದು ಗುಟ್ಟೆ ಅಲ್ವಾ, ಇಲ್ಲೆಲ್ಲ ಕಲ್ಲು ಮುಳ್ಳು ಎಲ್ಲ ಇರ್ತವೆ. ಅದಕ್ಕೆ ಮಗಳು ಕಾಲು ಇಲ್ಲಿಗೆ ಏನು ಚುಚ್ಚಬಾರ್ದು ಅಂತ ನಮ್ಮ ಜಾಣೆ ಮಗಳನ್ನ ಅವ್ರ ಅಮ್ಮ ಎತ್ಕೊಂಡು ಹೋಗ್ತಿದ್ದಾರೆ ನೋಡಿ. ಇದಕ್ಕೆ ಅಲ್ವಾ ತಾಯಿನ ದೇವರು ಅನ್ನೋದು. ನಾನೆಲ್ಲೋ ಒಂದು ಕಡೆ ಇನ್ನೊಂದು ಮಾತನ್ನು ಓದಿದ್ದೆ, ಎಲ್ಲ ಕಡೆನೂ ನಾನು ಇರೋದಕ್ಕಾಗೋದಿಲ್ಲ ಅಂತ ಆ ದೇವರು ಈ ಭೂಮಿ ಮೇಲೆ ತಾಯಿನ ಸೃಷ್ಟಿ ಮಾಡಿದ್ನಂತೆ. ಇಂಥವೆಲ್ಲ ನೋಡಿದಾಗ ಈ ಮಾತು ನಿಜ ಅನಿಸುತ್ತೆ ಅಲ್ವಾ. ಗುಟ್ಟೆ ಇಳಿದು ಬಂದರೆ ಇಲ್ಲಿ ರೋಡ್ ಪಕ್ಕದಲ್ಲೇ ಟ್ಯಾಂಕರ್ ತಂದು ನಿಲ್ಲಿಸಿದ್ರು, ಕುಡಿಯೋ ನೀರಿನ ವ್ಯವಸ್ಥೆ ಸಹ ಮಾಡಿದರು, ಜೊತೆಗೆ ಪ್ರಸಾದ ಸಹ ಇಲ್ಲೇ ಕೊಡ್ತಿದ್ರು. ಅದೇ ಮಧ್ಯಾಹ್ನ ಮಾಡಿದ್ರಲ್ಲ ಟೊಮೊಟೊ ಬಾತು ಮತ್ತು ಸಿಹಿ ಪೊಂಗಲ್ಲು, ಎಲ್ಲರೂ ಇಲ್ಲೇ ರೋಡ್ ಪಕ್ಕದಲ್ಲೇ ಕೂತು ಪ್ರಸಾದ ತಿಂತಿದ್ರು. ನಾವು ಅಷ್ಟೇ ಇಲ್ಲೇ ಒಂದು ಕಡೆ ಕೂತ್ಕೊಂಡು ದೇವ್ರ ಹೆಸರು ಹೇಳ್ಕೊಂಡು ಪ್ರಸಾದ ತಿನ್ಕೊಂಡ್ವಿ. ಆಗಲೇ ಸಂಜೆ ಹೊತ್ತು ಮುಳುಗೋ ಹೊತ್ತಾಗಿತ್ತು. ನಾವು ಸಹ ಮನೆಗೆ ಹೋಗೋಣ ಅಂತಿದ್ವಿ. ಅಷ್ಟರಲ್ಲಿ ಇಲ್ಲಿ ನಮ್ಮ ಶ್ರೀಮತಿಯವ್ರ ಮಾವ ಸಿಕ್ಕಿದ್ರು. ಮಾವ ಅಂದರೆ ನಮ್ಮ ಶ್ರೀಮತಿಯವ್ರ ಅಪ್ಪ ಇದ್ದಾರಲ್ಲ, ಅವ್ರ ಅಕ್ಕನ ಮಗ, ಅಂದರೆ ಅತ್ತೆ ಮಗ. ಇವರು ಬೆಂಗಳೂರಲ್ಲೇನೋ ಬಿಸ್ನೆಸ್ ಮಾಡ್ತಿದ್ದಾರೆ. ಈ ಗುಟ್ಟೆ ಲಕ್ಕಮ್ಮನ ಗುಟ್ಟೆ ಐತಲ್ಲ ಅದ್ರ ಪಕ್ಕದಲ್ಲೇ ಸ್ವಲ್ಪ ಜಮೀನು ತೊಗೊಂಡಿದ್ರು. ಇಲ್ಲೆಲ್ಲ ಅಡಿಕೆ ಸಸಿ ಎಲ್ಲ ಕಟ್ಟಿದ್ದಾರೆ. ಹೋದರೆ ಬಂದರೆ ಇರಲಿ ಅಂತ ಇಲ್ಲೊಂಥರ ಗೆಸ್ಟ್ ಹೌಸು, ಫಾರಮ್ ಹೌಸು ಅಂತಾರಲ್ಲ ಆ ಥರ ಒಂದು ಮನೆ ಕಟ್ತಾ ಇದ್ದಾರೆ. ಇವ್ರ ಮಾವನ ಜೊತೆ ಅವ್ರ ಮಿಸ್ಸಸ್ಸು ಮತ್ತು ಅವ್ರ ಮಕ್ಕಳೆಲ್ಲ ಬಂದಿದ್ದರು. ಅವರೆಲ್ಲರೂ ಮಾತಾಡ್ಸಿದ್ರು. ಆಮೇಲೆ ಬೆಂಗಳೂರಲ್ಲಿ ಇವ್ರ ಮನೆ ಅಕ್ಕಪಕ್ಕದವರು ನಮ್ಮ ವೀಡಿಯೋನೆಲ್ಲ ನೋಡ್ತಿರ್ತಾರಂತೆ. ಅವ್ರ ಮೂಲಕನೇ ನಾವು ವ್ಲಾಗ್ ಮಾಡ್ತಿರೋ ವಿಷಯ ಇವ್ರಿಗೆ ಗೊತ್ತಾಗಿದ್ದಂತೆ. ಅದನ್ನೆಲ್ಲ ಹೇಳಿದ್ರು. ಇವ್ರ ಮನೆ ಅಕ್ಕಪಕ್ಕದಲ್ಲಿ ನಮ್ಮ ವೀಡಿಯೋಗಳ್ನ ಯಾರ್ಯಾರು ನೋಡ್ತಿದ್ರೋ ಅವರೆಲ್ರಿಗೂ ಥ್ಯಾಂಕ್ಸ್. ಬರೀ ಅವ್ರಿಗಷ್ಟೇ ಅಲ್ಲ, ನಮ್ಮ ವೀಡಿಯೋ ನೋಡ್ತಿರುವಂಥ ನಿಮ್ಮೆಲ್ರಿಗೂ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಹಾಯ್, ಮತ್ತೊಂದು ಸಲ ಎಲ್ರಿಗೂ ನೋಡಿದ್ರಿ. ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಅದು ಗುಟ್ಟೆನಲ್ಲಿರೋದೆಲ್ಲ ನೋಡಿದ್ರಿ. ಅದೆಲ್ಲ ದೇವಸ್ಥಾನ ಎಲ್ಲ. ಹಳ್ಳಿ ಕಡೆ ದೇವ್ರ ಪೂಜೆ, ದೇವಸ್ಥಾನ ಆಚರಣೆಗಳು ಈ ಥರ ಎಲ್ಲ ಇರುತ್ತೆ. ಏನೇ ಆದ್ರೂ ಹಳ್ಳಿ ಜೀವನನೇ ಚಂದ. ಈಗ ಅಲ್ಲಿಂದ ಸಂಜೆ ಮನೆಗೆ ಬಂದಮೇಲೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕುಕ್ಕರ್ ವಿಸಲ್ ಹೊಡಿಯುತ್ತಾ? ಒಂದು ನಿಮಿಷ, ಕುಕ್ಕರ್ ವಿಸಲ್ ಬರುತ್ತೆ. ನಾವು ಮಾತಾಡೋದು ನಿಮಗೆ ಸರಿಯಾಗಿ ಕೇಳಿಸೋದಿಲ್ಲ. ಕುಕ್ಕರ್ ವಿಸಲ್ ಇದಾದ್ಮೇಲೆ ಕಂಟಿನ್ಯೂ ಮಾತಾಡ್ತೀವಿ ನಿಮ್ಮ ಜೊತೆ. ಬರ್ಲಿಲ್ವಾ? ಬೇಗ ಬಾ, ಬೇಗ ಬಾ, ಬೇಗ ಬಾ. ಅದೇನ್ ನಿಂತಿನ ಕರ್ದಿ ತಕ್ಷಣ ಓಡ್ ಬಂದು ನಿಂತ್ಕೊಳಕ್ಕೆ ಅಷ್ಟನಾ? ಆಫ್ ಮಾಡ್ಬೇಕಾ? ಬೇಡವಾ? ಏನು ಇಷ್ಟೊಂದು ಬರ್ತಾ ಇತ್ತು ವಿಸಲ್ ಇವತ್ತು? ಹೌದಾ? ಸಾಂಬಾರಲ್ಲಿ ಜಾಸ್ತಿ ಬರುತ್ತೆ ಅನ್ನೋದು. ಹಾಂ, ಕುಕ್ಕರ್ದು ವಿಸೆಲ್ಲ ಹೋಯ್ತು. ಏನಂದರೆ ಇವಾಗ ಈ ಬ್ಲಾಗ್ನ ಮತ್ತೆ ಇದು ಕಂಟಿನ್ಯೂ ಮಾಡ್ತಿರೋದು ಏನಂದರೆ, ನಮ್ಮ ಜಾಣೆ ಮಗಳಿಗೆ ನಮ್ಮ ವ್ಯೂವರ್ಸ್ ಒಬ್ಬರು ತುಂಬ ಪ್ರೀತಿಯಿಂದ ಒಂದು ಗಿಫ್ಟ್ ಕಳಿಸಿದ್ದಾರೆ. ಪಾರ್ಸಲ್ ಬಂದಿದೆ. ಆ ಪಾರ್ಸಲ್ನ ನಿಮ್ಮ ಮುಂದೆನೇ ಇದೆ. ಆ ಪಾರ್ಸಲ್ಲು ನಿಮ್ಮ ಮುಂದೆನೆ ಇದನ್ನ ಅನ್ಬಾಕ್ಸ್ ಮಾಡೋಣ. ಏನಿದೆ ಅಂತ ನಮಗೂ ಗೊತ್ತಿಲ್ಲ. ಕ್ಯೂರಿಯಾಸಿಟಿ, ನಮ್ಮ ಜಾಣೆ ಮಗಳಿಗೆ ತುಂಬಾ ಕುತೂಹಲ, ಕ್ಯೂರಿಯಾಸಿಟಿ ಇದೆ. ಓಪನ್ ಮಾಡಿ ನೋಡ್ತೀವಿ. ಅಮ್ಮ ಮಗಳು ಇದನ್ನ ಈಗ ಅನ್ಬಾಕ್ಸ್ ಮಾಡ್ತಾರೆ, ನೋಡ್ತಾರೆ. ನೋಡೋಣ ಏನಿದೆ ಅಂತ. ಈಗ ನಮ್ಮ ಶ್ರೀಮತಿಯವರು ಗಿಫ್ಟ್ ಓಪನ್ ಮಾಡೋವಂಥ ಸಮಯ. ಅದು ಜಾಸ್ತಿ ಟೇಪ್ ಹಾಕೋರಿ ಮೇಲ್ಗಡೆ, ಒಳಗಡೆ ಟೇಪಿಂಗ್ ಅಂದರೆ ಬರಲ್ವಾ ಕಿತ್ತರೆ? ಹೌದಾ? ನನ್ನ ಕೈಯಲ್ಲಿ ನೈಸ್ ಇಲ್ಲ, ಎಲ್ಲ ಕಟ್ ಮಾಡ್ಬಿಟ್ಟಿದ್ದೀನಿ. ಹೌದಾ? ನಾನು ಮಂಡೆ ಕಟ್ ಮಾಡ್ಬೇಕು ಸ್ಕೂಲಲ್ಲಿ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಟ್ ಮಾಡ್ಬೇಕು. ಇವತ್ತು ಚೆಕ್ ಮಾಡಲಿ. ಹೌದಾ? ಮಗಳೇ ಬರುತ್ತೆ. ಕಟ್ ಮಾಡ್ಲಾ? ಹಂಗಲ್ಲ, ಇಲ್ಲಿ ಕಟ್ ಮಾಡಿ ಹೇಳ್ತೀನಿ. ಇಲ್ಲಿ ಈ ಎಡ್ಜ್ ಐತಲ್ಲ, ಹಾಂ ಅದೇ ಅದು ಕಟ್ ಮಾಡೋವಾಗ ನೀಟಾಗಿ ಬರುತ್ತೆ. ಅದೊಂದು ಕಟ್ ಮಾಡಿಬಿಡಾಗುತ್ತೆ. ಏನಿದೆ ಇದ್ರೊಳಗಡೆ?
ಏನು ಡ್ರೆಸ್ಸಾ? ಅಲ್ಲ ಕಲ್ಸೋರು ಬ್ಯಾಗ್ ತರ ಇದ್ದಂಗಿದೆ. ಓ ಬ್ಯಾಗ್, ವಾವ್, ಸೂಪರ್ ಆಗಿರೋ ಬ್ಯಾಗ್ ಕಳಿಸಿದ್ದಾರೆ. ಚೆನ್ನಾಗಿದೆ. ಮಗಳ ನಿಂಗೆ ಇಷ್ಟ ಆಯ್ತಾ ಬ್ಯಾಗ್ ಬ್ಯಾಗಾ? ಚೆನ್ನಾಗಿದೆ. ಎಲ್ಲಾರು ಪಿಕ್ನಿಕ್ ಹೋಗೋವಾಗ ತಗೊಂಡು ಹೋಗ್ಬೋದು. ಜಾಣಿಗೆ ಎಷ್ಟೊಂದು ಬ್ಯಾಗ್ ಆಯ್ತು. ಏನು ಅಷ್ಟೊಂದು ಬ್ಯಾಗ್ ಆಯ್ತು. ಪಿಂಕ್ ಬ್ಯಾಗ್ ಇದೆಯಲ್ವಾ? ಮೂರೇ ಬ್ಯಾಗ್ ಸಾಲ್ದಾ? ನಿಮ್ ಚಿಕ್ಕ ಮಮ್ಮಿ ಕಳ್ಸಿರೋದೊಂದು, ಅಮ್ಮ ಕೊಡ್ಸಿದ್ದೊಂದು, ಫ್ರೆಂಡ್ಸ್ ಅಲ್ಲಿ ಅಮ್ಮ ಕೊಡ್ಸಿದ್ದೊಂದು. ಚಿಕ್ಕಿ ಮಮ್ಮಿ ಕಳ್ಸಿರೋದು ಚಿಕ್ಕದಾಯ್ತು. ಏನೋ ಇಕ್ಕಿದ್ದಾರೆ ಒಳಗಡೆ. ಹೌದಾ? ಇದ್ರೊಳಗಡೆ ಅಲ್ಲ, ಇದ್ರೊಳಗಡೆ ನೋಡು. ಇದು ಮಗ್ಲ ಇದು ಆಫ್ ಮಾಡುತ್ತೇಗೆನಾ. ಚೆನ್ನಾಗಿದೆ ಬ್ಯಾಗ್. ವಾವ್. ಪೆನ್ಸಿಲು, ಪೆನ್, ಪೆನ್, ಸ್ಕೆಚ್ ಪೆನ್, ಸ್ಕೆಚ್ ಪೆನ್. ಅಷ್ಟೇ. ಹೌದಾ? ಸೂಪರ್. ನೋಡ್ರಿ, ಒಂದು ಸೆಟ್ ಪೆನ್ನು ಮತ್ತು ಪೆನ್ಸಿಲು ಮತ್ತು ಸ್ಕೆಚ್ ಪೆನ್. ಇದು ನನ್ನ ಮಗಳು ತುಂಬ ಇಷ್ಟ, ಸ್ಕೆಚ್ ಪೆನ್ನು ಅಲ್ವಾ ಮಗಳೇ? ಡ್ರಾಯಿಂಗ್ ಎಲ್ಲ ಮಾಡ್ತಾ ಯಾಕೆಂದರೆ ಅವಳು ಜಾಸ್ತಿ ಡ್ರಾಯಿಂಗು ಅದು ಇದು ಮಾಡ್ತಾ ಇರ್ತಾಳೆ, ಅದಕ್ಕೆ. ಬ್ಯಾಗ್ ತುಂಬ ಇಷ್ಟ ಆಯಿತು. ಬ್ಯಾಗ್ ಚೆನ್ನಾಗಿದೆ, ಸಾಫ್ಟ್ ಆಗಿ ಚೆನ್ನಾಗಿದೆ ಬ್ಯಾಗ್ ತುಂಬ. ಅವರ ಹೆಸರು ಹೇಳೋ ಆಗಿಲ್ಲ. ಇದನ್ನು ಕಳಿಸಿರೋ ಅಂಥವ್ರಿಗೆ ನಮ್ಮ ಕಡೆಯಿಂದ, ನಮ್ಮ ಜಾಣೆ ಮಗಳು, ಧನ್ಯವಾದಗಳು. ನಮ್ಮ ಜಾಣೆ ಮಗಳ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಚೆನ್ನಾಗಿದೆ ಬ್ಯಾಗ್. ಖುಷಿ ನನ್ನ ಮಗಳಿಗೆ. ಮತ್ತೆ ಎಲ್ಲಾದ್ರೂ ಹೊರಗಡೆ ಯಾವತ್ತು ಹೋಗ್ತೀವೋ ಆ ಬ್ಯಾಗ್ ಮಾಡ್ತಾ ಇರ್ತಾಳೆ, ಯಾವತ್ತು ಹೋಗ್ತೀವಿ ನಾವು, ಯಾವತ್ತು ಹೋಗ್ತೀವಿ ಪಿಕ್ನಿಕ್ ಎಲ್ಲ ಕರ್ಕೊಂಡೋಗ. ಇದು ಟೆಸ್ಟ್ ಎಕ್ಸಾಮ್ ಬರುತ್ತಲ್ಲ, ಎಸೆಟ್ಟು, ಅದಕ್ಕೆ ತಗೊಂಡೋಗ್ತೀನಿ. ಹೌದಾ? ನೋಡಿ ಇವಳು ಹೊಸ ಬ್ಯಾಗ್ ಯಾವ್ದೇ ತಗೊಂಡ್ರು ಹಂಗೆ ಮಾಡ್ತಾಳೆ. ಇರ್ಲಿ. ಕಾಯಲ್ಲ. ಹೌದಾ? ಚೆನ್ನಾಗಿದೆ ಬ್ಯಾಗ್, ನಂಗೆ ಇಷ್ಟ ಆಯ್ತು. ಕಲರ್ ಚೆನ್ನಾಗಿದೆ, ನನಗೂ ಇಷ್ಟ ಆಯ್ತು. ಹೌದು, ಫಸ್ಟ್ ನಮ್ ಜಾಣೆ ಮಗಳನ್ನ ಕೇಳ್ಬೇಕು ಇಷ್ಟ ಆಯ್ತಾ ಅಂತ. ಇಷ್ಟ ಆಯ್ತಾ ಮಗಳೇ? ಇಷ್ಟ ಆಯ್ತು. ಹೌದಾ? ಎಷ್ಟು ಇಷ್ಟ ಆಯ್ತು? ತುಂಬಾ ತುಂಬ ಇಷ್ಟ ಆಯ್ತಾ? ಸರಿ, ಓಕೆ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮರಿದೆ ಫಾಲೋ ಮಾಡಿ. ಬಾಯ್. ಒಳ್ಳೆ ಕಪ್ಪೆಗಳ ಥರ ವಟ ವಟ ಅಂದ್ಬಿಟ್ವು. ನನಗೇನು ಮಾತಾಡೋದಕ್ಕೆ, ಗಂಡಸ್ರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡಲ್ಲ ಈ ಹೆಂಗಸರು, ಹೆಣ್ಮಕ್ಳು. ನೀನೇ ಜೋರಾಗಿ ಮಾತಾಡ್ತೀಯ. ಸರಿ, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ. ಬಾಯ್ ಮಾಡ ಮಗಳೇ ಎಲ್ಲಾರು. ಬಾಯ್.